ಮಗ ಮತ್ತೆ ಯಾವ ಪೇಟೆ ಯೂಸ್ ಮಾಡ್ತಿದ್ಯಾ? ನಾನು ಮೆಸ್ಸಾಕ್ ಮಗ. ನೀನ್ ಮತ್ತೆ ಕೊಳ್ಗೆಟ್ಟು ಹೌದಾ? ನೀನ್ ಯಾಕೆ ಮತ್ತೆ ಅದು ಯೂಸ್ ಮಾಡ್ತೀಯ? ನಮ್ಮಮ್ಮ ಅವ್ರ ಅಪ್ಪ ಅವ್ರ ತಾತ ಎಲ್ಲ ಕಾಲದಿಂದನೂ ಪೌಡರ್ ಬರ್ತಿತ್ತಲ್ಲ ಮೊದಲು, ಅಲ್ಲಿಂದನೂ ಕೊಳ್ಗೆಟ್ಟೆ ಯೂಸ್ ಮಾಡ್ತಿರೋದು. ಏನಾಗುತ್ತಾ? ನಿಂದು ಅಯ್ಯೋ ಮಟ ನಮ್ಮ ಹಳೇ ಕಾಲದ ಮಟ, ಬಹಳ ಹಳೆ ಕಾಲದವರಿಂದ ಯೂಸ್ ಮಾಡ್ತಾ ಇದ್ವಿ. ಹೌದಾ? ಅದಕ್ಕೆ ನಮ್ಮಪ್ಪ ಎಲ್ಲರೂ ಇದೇ ರೆಕಮೆಂಡ್ ಮಾಡ್ತಾರೆ. ಅದಕ್ಕೆ ಯೂಸ್ ಮಾಡ್ತೀನಿ. ಆದ್ರೆ ಕ್ಲಿಯರ್ ಯಾವ ಏನಂತ ಗೊತ್ತಾಗ್ತಿಲ್ಲಲ್ಲ. ನಂಗೂ ಗೊತ್ತಾಗ ಮತ್ತೆ ಅವ್ನು ಮಾಡೋಣ, ಇದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಮಾಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ವಾಟ್ ಇಫ್ ಕನ್ನಡ ಎಕ್ಸ್ಪೆರಿಮೆಂಟ್ಸ್. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ನಾವಿವತ್ತು ಪೇಸ್ಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಇದೆಲ್ಲ ನೋಡೋಣ ಯಾವ್ದು ಇದ್ರಲ್ಲಿ ಬೆಸ್ಟ್ ಅಂತ ನಾವು ಟ್ರೈ ಮಾಡ್ತೀವಿ. ಇವಾಗ ಇದರಿಂದ ಹೆಲ್ತ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅದೆಲ್ಲ ಈ ವಿಡಿಯೋದಲ್ಲಿ ನಮಗೆ ತೋರಿಸ್ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ಸಿಗ್ತಿರೋ ಎಲ್ಲಾ ಪೇಸ್ಟ್ಗಳಲ್ಲಿ SLS ಅಂದ್ರೆ ಸೋಡಿಯಂ ಲಾರೆಟ್ ಸಲ್ಫೇಟ್ ಅಂತ ಒಂದು ಕೆಮಿಕಲ್ ಬರುತ್ತೆ. ಆ ಕೆಮಿಕಲ್ ಬಹಳ ಡೇಂಜರ್ ಇದೆ ನಿಮಗೆ. ಅದರಲ್ಲಿ ನಿಮಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಇದೆ. ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಅದರಿಂದ ನಿಮ್ಗೆ ನೀವು ಬ್ರಷ್ ಮಾಡ್ಬೇಕಾದ್ರೆ ನೊರೆ ಜಾಸ್ತಿ ಬರುತ್ತೆ ನೋಡ್ರಿ, ಅದಕ್ಕೆ ಯೂಸ್ ಆಗುತ್ತೆ. ಫೋಮ್ ಜಾಸ್ತಿ ಬರೋಕೋಸ್ಕರ ಅದನ್ನ SLS ನ ಯೂಸ್ ಮಾಡ್ತಾರೆ ಎಲ್ಲಾ ಪೇಸ್ಟ್ ಅಲ್ಲಿ. ಇದೆಲ್ಲಾ ಪೇಸ್ಟ್ ನಲ್ಲೂ ಯಾವ್ದ್ರಲ್ಲಿ ಜಾಸ್ತಿ SLS ಇದೆ, ಯಾವ್ದ್ರಲ್ಲಿ ಇಲ್ಲ, ಅದೆಲ್ಲ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀವಿ ನಾವು. ಈಗ ನೋಡ್ತಿದ್ದೀರಾ, ಇದು ಕ್ಲೋಸ್ ಅಪ್. ನೀವು ಡೈಲಿ ಯೂಸ್ ಮಾಡ್ತೀರಾ ಮನೇಲಿ. ಇದು ಎಲ್ಲರೂ ಯೂಸ್ ಮಾಡೋ ಬ್ರ್ಯಾಂಡ್ ಕೋಲ್ಗೇಟ್. ಇದು ಪತಾಂಜಲಿ ದಂತಕಾಂತಿ. ಇದು ಡಾಬರ್ ರೆಡ್ ಪೇಸ್ಟ್. ಅದೇ ಡಾಬರ್ ಅವ್ರದ್ದು ಮೆಸ್ವಾಕ್. ಇದು ಬಹಳ ಜನ ಯೂಸ್ ಮಾಡ್ತಾರೆ ಇದನ್ನು. ಇದು ಸೆನ್ಸೋಡೈನ್. ಇದು ಡಾಕ್ಟರ್ ರೆಕಮೆಂಡ್ ಮಾಡೋ ಬ್ರ್ಯಾಂಡ್. ಇದು ನೋಡೋಣ ಇದರಲ್ಲಿ ಇದೆಲ್ಲ ಪೇಸ್ಟ್ ಅಲ್ಲಿ ಯಾವ್ದು ಬೆಸ್ಟ್ ಅಂತ ನೋಡೋಣ. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಇದರಲ್ಲಿ ನೀರ್ ಹಾಕಿ ಯಾವ್ದ್ರಲ್ಲಿ ಜಾಸ್ತಿ ಇದೆ, ಫೋಮ್ ಜಾಸ್ತಿ ಇದೆ ಅಂತ ನೋಡೋಣ. ನೋಡಿ ಈಗ ರಿಸಲ್ಟ್ ಮುಂದೆ ಇದೆ. ಯಾವ್ದು ಜಾಸ್ತಿ ಫೋಮ್ ಬಿಟ್ಕೊಂಡಿದೆ ಅಂದ್ರೆ ಮೆಸ್ವಾಕ್. ಇದು ಮೆಸ್ವಾಕ್. ಇದು ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಮತ್ತೆ ನೆಕ್ಸ್ಟ್ ಒಂದು ಇದೆ ಇದು ಯಾವ್ದಿದು? ಇದು ದಂತಕಾಂತಿ. ಇದು ದಂತಕಾಂತಿ ಪೇಸ್ಟ್. ನಂಬರ್ 3 ನಲ್ಲಿ ಬಂದು ಇದಿದೆ ಡಾಬರ್ ರೆಡ್ ಪೇಸ್ಟ್. ಮತ್ತೆ ಇದಲ್ಲ ಇದು ಕ್ಲೋಸ್ ಅಪ್. ನೆಕ್ಸ್ಟ್ 5ನೇ ಪ್ಲೇಸ್ ಅಲ್ಲಿ ಬಂದು ಕೋಲ್ಗೇಟ್ ಇದೆ. ಎಲ್ಲ ಸ್ವಲ್ಪ ಕಮ್ಮಿ SLS ಇರೋದು ಸೆನ್ಸೋಡೈನ್ ಅಲ್ಲಿ. ಇದರಲ್ಲಿ ಈಗ ಹಾಲು ಹಾಕಿ ನೋಡೋಣ, ಆಡೆಡ್ ಕಲರ್ಸ್ ಏನಾದ್ರು ಆಡ್ ಆಗಿದೆಯಾ ನೋಡೋಣ. ನೋಡಿ ಕಾಣಿಸ್ತಾ ಇರ್ಬೋದು. ಕ್ಲೋಸ್ ಅಪ್ ನೋಡಿ ಆಗ್ಲೇ ಯಾವ ತರ ಆಗಿದೆ. ಯಾವ ಕಲರ್ ಇತ್ತು? ಇದು ಪಿಂಕ್ ಕಲರ್ ಇತ್ತು. ಅದು ಇದು ನೋಡಿ ಸ್ವಲ್ಪ ಬ್ಲೂಯಿಶ್ ಕಲರ್ ಇತ್ತು. ಇದು ಕ್ಲೋಸ್ ಅಪ್ ಅಲ್ಲಿ ನೋಡಿ ಎಷ್ಟು ಕಲರ್ ಇದೆ ಆಡ್ ಆಗಿರೋದು. ರೆಡ್ ಕಲರ್ ನೋಡಿ, ಇದ್ರಲ್ಲಿ ಅಷ್ಟೊಂದು ಇಲ್ಲ ಅನ್ಸುತ್ತೆ. ಕೋಲ್ಗೇಟ್ ಅಲ್ಲಿ ನೋಡಿ ಅದೇ ಕಲರ್ ಇದೆ. ಇದರಲ್ಲೂ ಕಲರ್ ಆಡ್ ಆಗಿಲ್ಲ ನೋಡಿ. ದಂತಕಾಂತಿ. ಇದು ಡಾಬರ್ ರೆಡ್ ಪೇಸ್ಟ್. ಇದರಲ್ಲೂ ಅಷ್ಟೊಂದು ಕಲರ್ ಆಡ್ ಆಗಿಲ್ಲ, ಪ್ಯೂರ್ ಆಗಿದೆ. ಇದು ಮೆಸ್ವಾಕ್. ಇದು ನೋಡಿ ಯಾವ ತರ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಬಟ್ ಅಷ್ಟಿಲ್ಲ ಇದರಲ್ಲಿ. ಇದು ಸೆನ್ಸೋಡೈನ್. ಯಾವ ಕಲರ್ ಇತ್ತೋ ಅದೇ ಕಲರ್ ಇದೆ, ಸ್ವಲ್ಪನೂ ಚೇಂಜ್ ಆಗಿಲ್ಲ. ಇದರಲ್ಲಿ ಜಾಸ್ತಿ ಕಲರ್ ಇರೋದು ಈ ಕ್ಲೋಸ್ ಅಪ್ ಅಲ್ಲಿ. ಯಾವ ತರ ಇತ್ತು ನೋಡಿ, ಪಿಂಕ್ ಕಲರ್. ಈಗ ನೋಡಿ ವೈಟ್ ಆಗ್ಬಿಟ್ಟಿದೆ, ನಿಮ್ಗೆ ಕಾಣಿಸ್ತಾ ಇದೆ. ಈಗ ಇನ್ನೊಂದು ಸ್ಟೆಪ್ ಮಾಡೋಣ, ಯಾವ್ದ್ರಲ್ಲಿ ಜಾಸ್ತಿ ವೈಟ್ ಆಗುತ್ತೆ ಅಂತ ನೋಡೋಣ ಬನ್ನಿ.
ಇವಾಗ ಅದಕ್ಕೋಸ್ಕರ ನಾವು 2 ಮೊಟ್ಟೆನ ಕಾಫಿಲಿ ಇಷ್ಟೊತ್ತು ನೆನೆ ಇಟ್ಟಿದ್ವಿ, 1 ಗಂಟೆ 2 ಅವರ್ಸ್ ನೆನೆ ಇಟ್ಟಿದ್ವಿ ಇದನ್ನ. ಈಗ ಇದ್ರ ಮೇಲೆ ಪೇಸ್ಟ್ ಅಪ್ಲೈ ಮಾಡಿ ಬ್ರಷ್ ಅಲ್ಲಿ ಬ್ರಷ್ ಮಾಡೋಣ. ನೋಡಿ, ಈ ಮೊಟ್ಟೆ ಮೇಲೆ ಇರುತ್ತಲ್ಲ ಲೇಯರು, ಆ ಲೇಯರು ಮತ್ತೆ ನಮ್ಮ ಹಲ್ ಮೇಲಿರೋ ಲೇಯರು ಸೇಮ್ ಆಗಿರುತ್ತೆ. ನೋಡೋಣ ಎದ್ರಲ್ಲೂ ಕ್ಲೀನ್ ಆಗುತ್ತೋ ಇಲ್ಲ ಅಂತ. ಯಾವ ಪೇಸ್ಟ್ ಕ್ಲೀನ್ ಮಾಡುತ್ತೆ, ವೈಟ್ ಯಾವ್ದಾಗುತ್ತೆ, ಯಾವ ಪೇಸ್ಟ್ ಯೂಸ್ ಮಾಡ್ತಾ ಇದೆ ನೋಡೋಣ ಬನ್ನಿ. ಈಗ ಫಸ್ಟ್ ಕ್ಲೋಸ್ ಅಪ್ ಅಪ್ಲೈ ಮಾಡೋಣ. ನಾನು ಇಲ್ಲಿ ಕೋಲ್ಗೇಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಮೊಟ್ಟೆ ಮೇಲೆ ಮಾಡೋಣ. ಮೊಟ್ಟೆ ಮೇಲೆ ಹಾಕೋಣ, ಡೈರೆಕ್ಟ್ ಸ್ವಲ್ಪ ಹಾಕೋಣ. ಯಾವುದೇ ತರ ಡಿಫ್ರೆನ್ಸ್ ಕೂಡ ಕಾಣಿಸ್ತಾ ಇಲ್ಲ ನನಗೆ. ಅದ್ರಲ್ಲಿ ಯಾವ್ದು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನೋಡು, ಇದು ನೋಡಿ, ಇದು ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹೋಗುತ್ತೆ ಕಾಣಿಸ್ತಾ ಇರ್ಬೋದು. ಕೋಲ್ಗೇಟ್ ಸ್ವಲ್ಪ ವೈಟ್ ಮಾಡಿದೆ, ಕೋಲ್ಗೇಟ್ ಪರವಾಗಿಲ್ಲ. ಈಗ ನೋಡ್ತಿದ್ದೀರಾ, ಒಂದ್ ಸ್ವಲ್ಪ ವೈಟ್ ಮಾಡ್ಬಿಡ್ತೀನಿ. ಕೈಲಿ ಹೋಗ್ಬಿಡು, ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇದೆ. ನಿಮ್ ಕ್ಯಾಮ್ರಾಗೂ ಕಾಣಿಸಲ್ಲ, ಇದು ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇದೆ. ನೋಡಿ, ನೆಕ್ಸ್ಟ್ ಟ್ರೈ ಮಾಡೋಣ. ನಾನು ಡಾಬರ್ ರೆಡ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ದಂತಗಂಟು ಯೂಸ್ ಮಾಡ್ತಾ ಇದ್ದೀನಿ. ಇದು ಕಂಪೇರ್ ಮಾಡಿದ್ರೆ ಅಷ್ಟೊಂದೇನು ಕ್ಲೀನ್ ಮಾಡಿಲ್ಲ. ಇದು ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ. ಇದು ಕೋಲ್ಗೇಟ್ ಇಂದು, ಇದು ಡಾಬರ್ ರೆಡ್ ಪೇಸ್ಟ್ ಇಂದು. ನೋಡಿ, ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಕೋಲ್ಗೇಟ್ ಸ್ವಲ್ಪ ಬೆಟರ್ ಆಗಿದೆ, ವೈಟ್ ಮಾಡಿದೆ ಕೋಲ್ಗೇಟ್. ಇದೇನು ಮಾಡಿದೆ ನೋಡೋದು. ಇದು ನೋಡಿ, ಇಲ್ಲಿ ನಾವು ಕ್ಲೋಸ್ ಅಪ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಆಗಿದೆ. ಬಟ್ ಇದು ದಂತಕಾಂತಿ ನೋಡಿ, ಸ್ವಲ್ಪ ವೈಟ್ ಆಗಿದೆ ಇದು ನೋಡಿ. ಈಗ ಲಾಸ್ಟ್ ಮತ್ತೆ ದಂತಕಾಂತಿ ಸೇಮ್ ಕ್ಯಾಟಗರಿ ಬರುತ್ತೆ. ಇದು ಇವಾಗ ಸೇಮ್ ಇದೆ, ಇದು ಅದು. ಈಗ ಲಾಸ್ಟ್ ಮೆಸ್ವಾಕ್ ಯೂಸ್ ಮಾಡ್ತೀನಿ ನಾನು ಸೆನ್ಸೋಡೈನ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಫೋಮ್ ಕ್ರಿಯೇಟ್ ಆಗಲ್ಲ, ಯಾಕಂದ್ರೆ ವಾಟರ್ ಇಲ್ಲ ಇದ್ರ ಮೇಲೆ. ನೀರಿದ್ದಿದ್ರೆ ಫೋಮ್ ಕ್ರಿಯೇಟ್ ಆಗೋದು. ನೀವು ಕಾಮೆಂಟಲ್ಲಿ ಕೇಳ್ತೀರಾ ಮತ್ತೆ ಇದ್ರ ಮೇಲೆ ಫೋಮ್ ಕ್ರಿಯೇಟ್ ಆಗ್ತಿಲ್ವಲ್ಲ ಅಂತ. ನೋಡಿ, ಇದು ಸೆನ್ಸೋಡೈನ್ ಇಂದ. ನೋಡಿ, ನೀವು ಕಾಣಿಸ್ತಾ ಇರ್ಬೋದು. ನೋಡಿ, ಇಷ್ಟೊತ್ತು ನೋಡಿದ್ದೀರಾ ನೀವು ಯಾವ್ದಾವ್ದು ಯಾವ ರೀತಿ ಮಾಡಿ ಆಗಿದೆ ಅಂತ. ಈಗ ಕ್ಯಾಟಗರೈಸ್ ಮಾಡಿದ್ದೀವಿ ನಾವು 1 ರಿಂದ 6 ರ್ಯಾಂಕ್ ಕೊಟ್ಟಿದ್ದೀವಿ. ಫಸ್ಟ್ ರ್ಯಾಂಕ್ ಅಲ್ಲಿ ಯಾವ್ದಿದೆ ಗೊತ್ತಾ? ಸೆನ್ಸೋಡೈನ್ ಇದೆ. ಸೆಕೆಂಡ್ ಅಲ್ಲಿ ನಿಮಗೆ ಮೆಸ್ವಾಕ್ ಇದೆ. ಥರ್ಡ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಡಾಬರ್ ರೆಡ್ ಪೇಸ್ಟ್ ಇದೆ. ಫೋರ್ತ್ ಅಲ್ಲಿ ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ಇದಿದೆ. ಮತ್ತೆ ಫಿಫ್ತ್ ಅಲ್ಲಿ ನಿಮ್ಗೆ ದಂತಗಾಂತಿ ಬರುತ್ತೆ. ಮತ್ತೆ ಲಾಸ್ಟ್ ಆಸ್ ಎಕ್ಸ್ಪೆಕ್ಟೆಡ್ ಕ್ಲೋಸ್ ಅಪ್ ಲಾಸ್ಟಿಗೆ ಬಂದಿದೆ. ಎಲ್ಲದಕ್ಕೂ ಕಂಪೇರ್ ಮಾಡಿ ಗೆದ್ದು ನಿಂತಿರೋದು ಅಂದ್ರೆ ಸೆನ್ಸೋಡೈನ್. ಇದೇ ತರ ವಿಡಿಯೋಸ್ಗೋಸ್ಕರ ನಮ್ಮ ವಾಟ್ ಇಫ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ನಾವು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀವಿ ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.